ಮಧುಮೇಹವು ಮೇದೋಜ್ಜೀರಕ ಗ್ರಂಥಿಯ ಕಾಯಿಲೆಯಾಗಿದ್ದು, ಇದು ನಿಮ್ಮ ಹೊಟ್ಟೆಯ ಹಿಂದಿನ ಅಂಗವಾಗಿದೆ. ಸಾಮಾನ್ಯವಾಗಿ ಮೇದೋಜ್ಜೀರಕ ಗ್ರಂಥಿಯು ನಿಮ್ಮ ಆಹಾರವನ್ನು ಸೇವಿಸಿದಾಗ ಅಥವಾ ಸೇವಿಸಿದಾಗ ರಕ್ತಕ್ಕೆ ಇನ್ಸುಲಿನ್ ಅನ್ನು ಬಿಡುಗಡೆ ಮಾಡುತ್ತದೆ, ಇದು ಗ್ಲುಕೋಸ್ ಎಂಬ ಸರಳ ಸಕ್ಕರೆಯಾಗಿ ವಿಭಜನೆಯಾಗುತ್ತದೆ. ಗ್ಲೂಕೋಸ್ ದೈನಂದಿನ ಚಟುವಟಿಕೆಗಳಿಗೆ ನಿಮ್ಮ ದೇಹಕ್ಕೆ ಅಗತ್ಯವಿರುವ ಶಕ್ತಿಯನ್ನು ಒದಗಿಸುತ್ತದೆ. ಇನ್ಸುಲಿನ್ ಸಹಾಯ ಮಾಡುತ್ತದೆ ಅಥವಾ ವ್ಯಕ್ತಿಗೆ ಮಧುಮೇಹ ಇದ್ದಾಗ ದೇಹದ ಜೀವಕೋಶಗಳಿಗೆ ಗ್ಲುಕೋಸ್ ಅನ್ನು ಅನುಮತಿಸುವ ಕೀಲಿಯಾಗಿದೆ. ಈ ಕೆಳಗಿನ ಒಂದು ಅಥವಾ ಹೆಚ್ಚಿನ ವಿಷಯಗಳು ಸಂಭವಿಸಿದಾಗ ಮೇದೋಜ್ಜೀರಕ ಗ್ರಂಥಿಯು ಇನ್ಸುಲಿನ್ ಅನ್ನು ತಯಾರಿಸುವುದಿಲ್ಲ. ಸಾಕಷ್ಟು ಇನ್ಸುಲಿನ್ ಅಥವಾ ಮೇದೋಜ್ಜೀರಕ ಗ್ರಂಥಿಯು ದೇಹವು ಸರಿಯಾಗಿ ಬಳಸದ ಇನ್ಸುಲಿನ್ ಅನ್ನು ಉತ್ಪಾದಿಸುತ್ತದೆ. ಇದನ್ನು ಇನ್ಸುಲಿನ್ ಗ್ಲೂಕೋಸ್ ಇಲ್ಲದೆ ಇನ್ಸುಲಿನ್ ಪ್ರತಿರೋಧ ಎಂದು ಕರೆಯಲಾಗುತ್ತದೆ. ರಕ್ತವನ್ನು ಅಧಿಕ ರಕ್ತದ ಸಕ್ಕರೆ ಎಂದು ಕರೆಯಲಾಗುತ್ತದೆ. ಅಥವಾ ಹೈಪರ್ಗ್ಲೈಸೀಮಿಯಾ ಸಂಭವಿಸಿದಲ್ಲಿ ನೀವು ಇನ್ಸುಲಿನ್ ನೀಡಬೇಕಾಗಬಹುದು. ಇನ್ಸುಲಿನ್ ಅನ್ನು ಚುಚ್ಚುಮದ್ದಿನ ಮೂಲಕ ದೇಹಕ್ಕೆ ತಲುಪಿಸಲಾಗುತ್ತದೆ ಅಥವಾ ಇನ್ಸುಲಿನ್ ಪಂಪ್ ಮೂಲಕ ಇನ್ಸುಲಿನ್ ಅನ್ನು ಸಹ ವಿತರಿಸಬಹುದು. ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ನಲ್ಲಿ 2 ವಿಧಗಳಿವೆ. ಟೈಪ್ 1 ಮಧುಮೇಹವು ಇನ್ಸುಲಿನ್ ಉತ್ಪಾದಿಸುವ ಮೇದೋಜ್ಜೀರಕ ಗ್ರಂಥಿಯಲ್ಲಿನ ಕೋಶಗಳು ಹಾನಿಗೊಳಗಾದಾಗ ಸಂಭವಿಸುತ್ತದೆ. ಇದರ ಪರಿಣಾಮವಾಗಿ ಟೈಪ್ 1 ಮಧುಮೇಹ ಹೊಂದಿರುವ ಜನರು ಕಡಿಮೆ ಅಥವಾ ಇನ್ಸುಲಿನ್ ಅನ್ನು ಉತ್ಪಾದಿಸುವುದಿಲ್ಲ, ಅಂದರೆ ಸಕ್ಕರೆಯು ದೇಹದ ಜೀವಕೋಶಗಳಿಗೆ ಶಕ್ತಿಯಾಗಿ ಬಳಸಲು ಸಾಧ್ಯವಿಲ್ಲ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಟೈಪ್ 1 ಮಧುಮೇಹದಿಂದ ನಿಯಂತ್ರಿಸಲು ಇನ್ಸುಲಿನ್ ಚುಚ್ಚುಮದ್ದು ಮಾಡಬೇಕು. ಈ ರಕ್ತದಲ್ಲಿನ ಸಕ್ಕರೆಯ ಪ್ರಕಾರ 1 ಮಧುಮೇಹದ ಅತ್ಯಂತ ಸಾಮಾನ್ಯ ರೂಪವಾಗಿದೆ ಮತ್ತು 20 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜನರು, ಆದರೆ ಇದು ಯಾವುದೇ ವಯಸ್ಸಿನಲ್ಲಿ ಸಂಭವಿಸಬಹುದು. ಟೈಪ್ 2 ಮಧುಮೇಹ ಹೊಂದಿರುವ ಜನರು ಇನ್ಸುಲಿನ್ ಉತ್ಪಾದಿಸುತ್ತಾರೆ, ಆದರೆ ಸಾಕಷ್ಟು ಇನ್ಸುಲಿನ್ ಇಲ್ಲ, ಮತ್ತು ಟೈಪ್ 2 ಮಧುಮೇಹ ಹೊಂದಿರುವ ಅನೇಕ ಜನರು ಇಲ್ಲದಿರುವ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಇದು ಸಂಭವಿಸಿದಾಗ ಸಕ್ಕರೆಯು ಶಕ್ತಿಯ ಬಳಕೆಗಾಗಿ ದೇಹದ ಜೀವಕೋಶಗಳಿಗೆ ಪ್ರವೇಶಿಸುವುದಿಲ್ಲ ಮತ್ತು ರಕ್ತದಲ್ಲಿನ ಸಕ್ಕರೆಯ ಮಟ್ಟವು 45ಕ್ಕಿಂತ ಹೆಚ್ಚು ಜನರಲ್ಲಿ ಟೈಪ್ 2 ಮಧುಮೇಹವು ಸಾಮಾನ್ಯವಾಗಿ ಕಂಡುಬರುತ್ತದೆ. ಟೈಪ್ 2 ಮಧುಮೇಹ ಹೊಂದಿರುವ ಕೆಲವರು ತಮ್ಮ ತೂಕವನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ಅವರ ಆಹಾರಕ್ರಮ ಮತ್ತು ನಿಯಮಿತವಾಗಿ ವ್ಯಾಯಾಮವನ್ನು ನಿಯಂತ್ರಿಸಬಹುದು. ಇತರರು ಮೌಖಿಕ ಔಷಧಿ ಅಥವಾ ಇನ್ಸುಲಿನ್ ಚುಚ್ಚುಮದ್ದನ್ನು ತೆಗೆದುಕೊಳ್ಳಬೇಕಾಗಬಹುದು. ಮಧುಮೇಹಕ್ಕೆ ಕಾರಣವೇನು ಎಂದು ಸಂಶೋಧಕರಿಗೆ ಇನ್ನೂ ತಿಳಿದಿಲ್ಲ, ಆದರೆ ಈ ಕೆಳಗಿನ ಅಂಶಗಳು ಮಧುಮೇಹದ ಕುಟುಂಬದ ಇತಿಹಾಸದಲ್ಲಿ ಮಧುಮೇಹವನ್ನು ಪಡೆಯುವ ಸಾಧ್ಯತೆಯನ್ನು ಹೆಚ್ಚಿಸಬಹುದು. ಮಧುಮೇಹದ ಲಕ್ಷಣಗಳು ಈ ಕೆಳಗಿನ: ಹೆಚ್ಚಿದ ಬಾಯಾರಿಕೆ, ಹೆಚ್ಚಿದ ಹಸಿವು, ಒಣ ಬಾಯಿ, ಆಗಾಗ್ಗೆ ಮೂತ್ರ ವಿಸರ್ಜನೆ ಅಥವಾ ವಿವರಿಸಲಾಗದ ತೂಕ ನಷ್ಟದ ನಂತರ ಸ್ನಾನಗೃಹಕ್ಕೆ ಹೋಗುವುದು ಮತ್ತು ನೀವು ತಿನ್ನುತ್ತಿದ್ದರೂ ಮತ್ತು ಹಸಿವಿನಿಂದ ಬಳಲುತ್ತಿರುವಾಗ ದುರ್ಬಲ ಮತ್ತು ದಣಿದ ಭಾವನೆ, ಮಸುಕಾದ ದೃಷ್ಟಿ, ಮರಗಟ್ಟುವಿಕೆ ಅಥವಾ ಕೈಯಲ್ಲಿ ಜುಮ್ಮೆನಿಸುವಿಕೆ ಸೇರಿವೆ, ಅಥವಾ ಪಾದದ ಹುಣ್ಣುಗಳು ಅಥವಾ ಕಡಿತಗಳು ಗುಣವಾಗಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಸಾಮಾನ್ಯವಾಗಿ ತೊಡೆಸಂದು ಪ್ರದೇಶದಲ್ಲಿ ಒಣ ಮತ್ತು ತುರಿಕೆ ಚರ್ಮ ಮತ್ತು ಆಗಾಗ್ಗೆ ಯೀಸ್ಟ್ ಸೋಂಕುಗಳು. ಮಧುಮೇಹವನ್ನು ಪತ್ತೆಹಚ್ಚಲು ವಿವಿಧ ರಕ್ತ ಪರೀಕ್ಷೆಗಳಿವೆ. ನಂತರ ನಿಮ್ಮ ಆರೋಗ್ಯ ಪೂರೈಕೆದಾರರು ಉಪವಾಸ ಗ್ಲೂಕೋಸ್ ಪರೀಕ್ಷೆಯನ್ನು ಆದೇಶಿಸಬಹುದು. ಈ ಪರೀಕ್ಷೆಯು ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಅಳೆಯುತ್ತದೆ. ಕನಿಷ್ಠ 8 ಗಂಟೆಗಳ ಕಾಲ ಉಪವಾಸ ಮಾಡಿದ ನಂತರ ನಿಮ್ಮ ಆರೋಗ್ಯ ರಕ್ಷಣೆ ನೀಡುಗರು ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಬಾಯಿಯ ಸರಾಸರಿಯನ್ನು ತೋರಿಸುವ A1C ರಕ್ತ ಪರೀಕ್ಷೆಗಳನ್ನು ಸಹ ಆದೇಶಿಸಬಹುದು. ನೀವು A1C ರಕ್ತ ಪರೀಕ್ಷೆಗಾಗಿ ಉಪವಾಸ ಮಾಡಬೇಕಾಗಿಲ್ಲ. ಮಧುಮೇಹವನ್ನು ಪತ್ತೆಹಚ್ಚಲು ಬಳಸಬಹುದಾದ ಮೂರನೇ ಪರೀಕ್ಷೆಯು ಮೌಖಿಕ ಗ್ಲೂಕೋಸ್ ಸಹಿಷ್ಣುತೆ ಪರೀಕ್ಷೆಯಾಗಿದೆ. TJIS ಪರೀಕ್ಷೆಯು ನಿಮ್ಮ ರಕ್ತದ ಸಕ್ಕರೆಯ ಪ್ರಮಾಣವನ್ನು ತೋರಿಸುತ್ತದೆ. ಅಳತೆ ಪ್ರಮಾಣದ ಗ್ಲೂಕೋಸ್ ಅನ್ನು ಸೇವಿಸಿದ ನಂತರ ಹೆಚ್ಚಾಗುತ್ತದೆ. ನಿಮ್ಮ ಉಪವಾಸದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು 126 ಪ್ರತಿ ಡೆಸಿಲೀಟರ್ಗೆ ಮಿಲಿಗ್ರಾಂ ಅಥವಾ ಅದಕ್ಕಿಂತ ಹೆಚ್ಚಿನದಾಗಿದೆ ಎಂದು ಕೆಳಗಿನವುಗಳಲ್ಲಿ ಒಂದಾದರೂ ಪತ್ತೆಯಾದಾಗ ಮಧುಮೇಹವನ್ನು ರೋಗನಿರ್ಣಯ ಮಾಡಲಾಗುತ್ತದೆ. ನೀವು ಮೌಖಿಕ ಗ್ಲೂಕೋಸ್ ಸಹಿಷ್ಣುತೆ ಪರೀಕ್ಷೆಯನ್ನು ಹೊಂದಿದ್ದೀರಿ ಮತ್ತು ಫಲಿತಾಂಶವು 200 ಪ್ರತಿ ಡೆಸಿಲೀಟರ್ಗೆ ಮಿಲಿಗ್ರಾಂಗಿಂತ ಹೆಚ್ಚಾಗಿರುತ್ತದೆ. ನಿಮ್ಮ A1C ಪರೀಕ್ಷೆಯು 6.6% ಅಥವಾ ಹೆಚ್ಚಿನದು. ಮಧುಮೇಹಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ, ಆದರೆ ಮಧುಮೇಹವನ್ನು ನಿರ್ವಹಿಸುವ ಗುರಿಗಳನ್ನು ಚಿಕಿತ್ಸೆ ಮಾಡಬಹುದು ಮತ್ತು ನಿಯಂತ್ರಿಸಬಹುದು ಅಥವಾ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಾಧ್ಯವಾದಷ್ಟು ಸಾಮಾನ್ಯಕ್ಕೆ ಇಡಬಹುದು. ನಿಮ್ಮ ರಕ್ತದ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಾಧ್ಯವಾದಷ್ಟು ಸಾಮಾನ್ಯ ಮಟ್ಟಕ್ಕೆ ಹತ್ತಿರದಲ್ಲಿಟ್ಟುಕೊಳ್ಳಿ ಮತ್ತು ನಿಮ್ಮ ರಕ್ತದೊತ್ತಡವನ್ನು 90ಕ್ಕಿಂತ ಹೆಚ್ಚು 90ಕ್ಕಿಂತ ಕಡಿಮೆಯಿರಿಸಲು ಈ ಗುರಿಗಳನ್ನು ಸಾಧಿಸುವುದು ಮಧುಮೇಹ ಸಂಬಂಧಿತ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಅಥವಾ ತಡೆಯಲು ಸಹಾಯ ಮಾಡುತ್ತದೆ. ಆರೋಗ್ಯಕರವಾಗಿ ತಿನ್ನಿ. ದೈಹಿಕವಾಗಿ ಕ್ರಿಯಾಶೀಲರಾಗಿ. ನೀವು ಪ್ರಸ್ತುತ ಅಧಿಕ ತೂಕ ಹೊಂದಿದ್ದರೆ ತೂಕವನ್ನು ಕಳೆದುಕೊಳ್ಳಿ. ನಿಮ್ಮ ಒತ್ತಡದ ಮಿತಿ. ಆಲ್ಕೋಹಾಲ್ ಸೇವನೆಯನ್ನು ಕಡಿಮೆ ಮಾಡಿ. ಸಾಕಷ್ಟು ನಿದ್ರೆ ಪಡೆಯಿರಿ. ಧೂಮಪಾನ ತ್ಯಜಿಸು.
ನಿಮ್ಮ ಔಷಧಿಗಳನ್ನು ತೆಗೆದುಕೊಳ್ಳಿ, ನಿಮ್ಮ ರಕ್ತದ ಸಕ್ಕರೆಯನ್ನು ಪರೀಕ್ಷಿಸಿ ಮತ್ತು ನಿಮ್ಮ ಆರೋಗ್ಯ ರಕ್ಷಣೆ ನೀಡುಗರೊಂದಿಗೆ ನಿಮ್ಮ ಅಪಾಯಿಂಟ್ಮೆಂಟ್ಗಳನ್ನು ಇರಿಸಿಕೊಳ್ಳಿ. ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮೇಲೆ ಏನು ಪರಿಣಾಮ ಬೀರುತ್ತದೆ ಮತ್ತು ಹೇಗೆ ಬದಲಾವಣೆಗಳನ್ನು ಮಾಡಬೇಕೆಂಬುದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಿಮ್ಮ ತಪಾಸಣೆಯ ಸಮಯದಲ್ಲಿ ನಿಮ್ಮ ವೈದ್ಯರು ಪ್ರತಿ ಕೆಲವು ತಿಂಗಳಿಗೊಮ್ಮೆ ಏನು ಮಾಡಬಹುದೆಂಬುದಕ್ಕಿಂತ ನೀವು ಪ್ರತಿದಿನ ಮನೆಯಲ್ಲಿ ಏನು ಮಾಡುತ್ತೀರಿ ಎಂಬುದು ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅಪಾಯಿಂಟ್ಮೆಂಟ್ ಅನ್ನು ನಿಗದಿಪಡಿಸಿ. ನೀವು ಮಾಹಿತಿಯು ಸಹಾಯಕವಾಗಿದೆ ಎಂದು ನಾನು ಭಾವಿಸುತ್ತೇನೆ.